ನಮ್ಮಮ್ಮ ಹೇಳ್ತಿರ್ತಾರೆ, ಅಪ್ಪ ಇಲ್ದಿರೋ ಮಕ್ಕಳಿಂದ ಏನು ಮಾಡಕ್ ಸಾಧ್ಯ ಇಲ್ಲ ಅಂತ. ಅದಕ್ಕೆ ನೀನೇ ಪರ್ಫೆಕ್ಟ್ ಎಕ್ಸಾಂಪಲ್. ನಿನಗೂ ಅಪ್ಪ ಇದ್ದಿದ್ರೆ ಕಂಡವರ ಆಸ್ತಿಗೆ ಆಸೆ ಪಡದೆ ಒಳ್ಳೆ ಬುದ್ಧಿ ಕಲ್ತು ಉದ್ಧಾರ ಆಗ್ತಿದ್ಯೋ ಏನೋ, ಯಾರಿಗ್ ಗೊತ್ತು? ಯು ನೋ ವಾಟ್, ನಂಗಿನ್ನೂ ನಿನ್ನ ಮುಖ ನೋಡ್ತಾ ಸಾಕಷ್ಟು ಬೈಬೇಕು, ನನ್ನ ಮನಸ್ಸಲ್ಲಿರೋ ಕೋಪ ಎಲ್ಲ ನಿನ್ನ ಮೇಲೆ ತೀರ್ಸ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಆದರೆ ನಿಮ್ಮನ್ನೆಲ್ಲ ನೋಡ್ತಿದ್ರೆ ನೀವು ನನ್ನ ಮುಂದೆ ನಿಲ್ಲೋಕ್ಕೂ ಯೋಗ್ಯತೆ ಇಲ್ಲದೆ ಇರೋರು. ನಿಮ್ಮ ಹತ್ರ ಮಾತಾಡಿ ಏನು ಪ್ರಯೋಜನ? ಹಾ, ಬೈ ದ ವೇ, ದುಡ್ಡು ಬಿಸಾಕಿದ್ದು ನಿಮ್ಮ ಖರ್ಚಿಗಿರ್ಲಿ ಅಂತ. ಇನ್ಫ್ಯಾಕ್ಟ್ ಇಷ್ಟು ದಿನ ನಮ್ಮಜ್ಜಿ ಮೊಮ್ಮಗಳು ಅಂತ ನಾಟಕ ಮಾಡಿದ್ಯಲ್ಲ, ಅದ್ರ ಕೂಲಿ ಅಂತ ಅನ್ಕೋ. ಇನ್ಮೇಲೆ ಯಾವತ್ತೂ ನನ್ನ ಲೈಫಲ್ಲಿ ಕಾಣಿಸ್ಕೋಬೇಡ. ಟಾಟಾ, ಹಾಳಾಗೋಗು. ಅವ್ವ, ಸರ್ಸಕ್ಕ, ನಿಂಗೆ ಬನ್ನಿ ಹೋಗೋಮ್ಮ. ಅವ್ವ, ಹೋಗೋಣ ಬಾರವ್ವ. ಎಲ್ಲಿ ಕಮಲಿ? ಇದೇನವ್ವ ಹಿಂಗ್ ಕೇಳ್ತಿದ್ಯಾ? ನಮ್ಮೂರ್ಗೆ ಬಾ ಹೋಗುಮ್ಮ. ಹೋಗಿ ಏಳು ಕಮಲಿ, ಊರಿಗೆ ಹೋಗಿ ಏನ್ ಮಾಡ್ತೀಯಾ? ಅವ್ವ, ನಿನ್ ಜೊತೆಯಾಗೆ ಇರ್ತೀನಿ. ಸಾಕವ್ವ. ಆದ್ರೆ ನನಗದು ಸಾಗಕ್ಕಿಲ್ಲ. ನನ್ನ ಮಗಳು ಆಟ್ ಸಾಕು ಅಂತ ಅಂದ್ಕೊಂಡು 4 ಗೋಡೆ ಮಧ್ಯ ಬದುಕದು ನನಗಿಷ್ಟ ಇಲ್ಲ ಕಣವಿ. ಕಮಲಿ, ನಿನಗೆ ಗೆಪ್ತಿ ಆಯ್ತಾ? ಸೀಗಳಿಲಿ ಒಂದು ಕಿತ್ತ ಕಬಡ್ಡಿ ಆಡಕ್ ಹೋಗಿ ಮಂಡಿಗೆ ಸಾನೆ ಪೆಟ್ ಮಾಡ್ಕೊಂಡು ಬಂದಿದ್ದೆ. ರಕ್ತ ಸುರಿತಾ ಇತ್ತು. ಇನ್ನೊಂದು ಕಿತ್ತ ನೀನೇನ ಕಬಡ್ಡಿ ಆಡಕ್ ಹೋದ್ರೆ ನಿನ್ನ ಮನೆ ಒಳಗೆ ಸೇರ್ಸಕ್ಕಿಲ್ಲ ಅಂತ ನಾನು ಹೇಳಿದ್ದೆ. ಆ ನವಲೆ ಹೋಗಿ ಕಬಡ್ಡಿ ಆಡಿ ಬಹುಮಾನನು ಗೆದ್ಕ ಬಂದೆ. ಕೋಪದಲ್ಲಿ ನಾನು ಯಾಕಿಂಗ್ ಮಾಡಿದೆ ಅಂತ ಕೇಳಿದ್ದಕ್ಕೆ ನೀನು ಏನು ಹೇಳಿದೆ ಗೊತ್ತಾ? ಕಮಲಿ ಸೋತ್ಲು ಅಂತ ಅಂದ್ರೆ ನಾನು ತಡ್ಕತೀನಿ ಕಣವ. ಆದ್ರೆ ಸರೋಜಕ್ಕನ ಮಗಳು ಸೋತ್ಲು ಅಂದ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗಕ್ಕಿಲ್ಲ ಅಂತ ಹೇಳಿದ್ದೆ. ನೀನು ಸರೋಜನ್ ಮಗಳು, ಈಗಲೂ ಆಟ ಅಲ್ವಾ? ನೀನು ಪಟ್ನ ಬಿಟ್ಟು ಹಳ್ಳಿಗೆ ಬಂದ್ರೆ ಜನ ನನ್ನೇ ಆಡ್ಕತಾರೆ. ಕಮಲಿ, ಈಗ ನೀನು ನಮ್ ಕುಟೆ ಬತ್ತಾ ಇಲ್ಲ. ಯಾವ ಜಾಗದಲ್ಲಿ ಬಿದ್ದ್ಯೋ ಅಲ್ಲೇ ಎದ್ದು ಬೆಟ್ಟದಂಗ್ ಬೆಳಿ.
ಕಳ್ಕಂಡೆ ಅಂತ ಚಿಂತೆ ಪಡಬೇಡ. ಹೊಸ ಜೀವನ ನಿನಗೋಸ್ಕರ ಕಾದತ್ತೆ ಕಮಲಿ. ಬಿದ್ದಿರೋ ಏಟನ್ನ ಕೊಡವು ಕಂಡು ಮ್ಯಾಕೆದ್ದವಳು. ಅವಳೇನಂದ್ಲು, ಅಪ್ಪ ಇಲ್ದೇ ಇರೋ ಮಕ್ಕಳು ಉದ್ಧಾರ ಆಗಕ್ಕಿಲ್ಲ. ಅವಳ ಕಣ್ಣುಗುಡ್ಡೆ ಆಚೆಗೆ ಬಂದು ಆಚೆಗೆ ಪಡಂಗೆ ನಿನ್ ಸಾಥಿ ತೋರ್ಸು ಮಗಳೇ. ಕಮಲಿ, ನಿನ್ ಜೀವನಕ್ಕೂ ನೀನ್ ಆಡೋ ಕಬಡ್ಡಿಗೂ ಏನೂ ವ್ಯತ್ಯಾಸ ಇಲ್ಲ ಕಣವ. ಮುನ್ನುಗ್ಗು, ಅಡ್ಡ ಬಂದನ್ನ ಬೀಳಿಸಿ ಯಾರ ಮಾತಿಗೂ ಕಿವಿ ಕೊಡ್ದಂಗೆ ನಿನ್ನ ಗುರಿ ಸಾತ್ಸ ಗಂಟ ಮುನ್ನೋಗ್ತಾ ಇರು ಮಗಳೇ. ನೀನೀ ಪಟ್ನಕ್ಕೆ ಬಂದದ್ದು ಮಹಾಜನ್ ಮನೆ ಮೊಮ್ಮಗಳಾಗಕ್ಕಲ್ಲ, ರಿಸಿಯಪ್ಪರ ಮನೆ ಸೊಸೆ ಆಗಕ್ಕೂ ಅಲ್ಲ. ನೀನಿಲ್ಲಿ ಬಂದದ್ದು ಓದಕ್ಕೆ. ಸಂದಾಗ ಓದಿ ಎಲ್ಲರ ಮುಂದೆ ತಲೆ ಎತ್ತಿ ನಿಲ್ಲಕ್ಕೆ. ಹಳ್ಳಿ ಜನ ಪುಸ್ತಕ ಕೈಯಲ್ಲಿ ಇಟ್ಕೊಂಡ್ರೆ ಈ ಪಟ್ಟಣದವ್ರಿಗೆ ನಾವಿ ಹೊಟ್ಟೆ ಕಿಚ್ಚು. ನೀನು ಸಾಧಿಸದೆಯಾ ಅವ್ರಿಗೆ ತೊಂದರೆ ಆದ್ರೆ, ನಿನ್ನ ಸಾಧನೆಲೆ ಅವ್ರಿಗೆ ಹೊಟ್ಟೆ ಉರಿ ಇದ್ರೆ ಇರ್ಲಿ ಬಿಡು. ಅವ್ರದ್ದು ಯಾರ್ದೋ ಹೊಟ್ಟೆ ಊರಿಗೆ ನಿನ್ನ ಕನಸ್ನ ನೀನ್ ಯಾಕೆ ತ್ಯಾಗ ಮಾಡ್ತೀಯ ಕಮಲಿ? ಅವಳು ನಿನ್ನ ಏನೊಂದ್ಲು, ಕೆಸರನ್ನ ಕಮಲಿ. ಹೌದು, ನೀನು ಕೆಸರಿನ ಕಮಲಿನಯ್ಯ. ಕಮಲ ಅರಳದು ಕೆಸರಲ್ಲಯ್ಯ. ಏಟೇ ಕಷ್ಟ ಇದ್ರುವೆ ಅರಳಳು ನೀನೇ ಕಮಲಿ. ನೀನು ಓದ್ತೀನಿ ಅಂತ ಹೇಳ್ದಾಗ್ಲೆಲ್ಲ ದಿಗ್ಲು ಬಡ್ಕೊಂಡು ಬ್ಯಾಡ ಕಮಲಿ ಹಳ್ಳಿಲೇ ಇರು ಅಂತ ಹೇಳ್ತಿದ್ದಳು ನಾನು. ಆದ್ರೆ ಈಗ ನಾನೇ ಹೇಳ್ತೀವಿ ಕಮಲಿ, ನೀನು ಓದ್ಸಿ ಮುಗ್ಸ ಗಂಟ, ನಿನ್ನ ಗುರಿ ಸಾಧಿಸ ಗಂಟ ನೀನು ಹಳ್ಳಿಗೆ ಬರ್ಬೇಡ. ಯಾರು ಏನೇ ಹೇಳಿದ್ರುವೆ, ನಿನಗೆ ಯೋಟೆ ಕಷ್ಟ ಕೊಟ್ರುವೆ, ನೀನು ಇಲ್ಲೇ ಇದ್ದು ನಿನ್ನ ಗುರಿ ಸಾಧಿಸಿ ಆಮ್ಯಾಕ ಬ್ಯಾ ಕಮಲಿ. ನನ್ನ ಮಗಳು ಕಮಲಿ ಹಂಗೆ ಇನ್ಯಾರು ಇಲ್ಲ ಅಂತವ ನಾನು ತಲೆ ಎತ್ತಿ ಹೇಳ್ಕೋಬೇಕು. ಅದಕ್ಕೆ ನೀನ್ ಏನೇನ್ ಮಾಡ್ಬೇಕು ಮಾಡು ಕಮಲಿ. ನಿಮ್ಮವ್ವ ನಾನು ಸಹಾಯ ಗಂಟ ನೀನು ಕುಟ ಇರ್ತೀನಿ ಅಂತವ ಆ ಮಲೆ ಮಾರವನ್ ಮ್ಯಾಕೆ ಆಣೆ ಮಾಡಿ ಹೇಳ್ತೀವಿ. ಕಮಲಿ, ಸರೋಜಕ್ಕ ಹೇಳಿದ್ದು 100% ಸತ್ಯ. ಆನಿಕ ಎಂತವಳು ಅಂತ ಗೊತ್ತಾಯ್ತಲ್ಲ. ಈಗ ನೀನ್ ಅವಳಿಗೆ ಸರಿಯಾಗಿ ಪಾಠ ಕಲ್ಸೋ ಸಮಯ ಬಂದೈತೆ. ನೀನ್ ಈ ದಿವಸ ಯಾರ ಮನ್ಸ್ಗೂ ನೋವು ಮಾಡಬಾರ್ದು ಅಂತ ನಡ್ಕತ್ತಿದ್ದೆ. ಆದ್ರೆ ಅವಳು ಪದೇ ಪದೇ ನಿಂಗೆ ಏಟ್ ನೋವು ಮಾಡೋಳೆ. ಆದ್ರೆ ಈಗ ನೀನ್ ಅವಳಿಗೆ ತಿರುಗೇಟ್ ಕೊಡೋ ಸಮಯ ಬಂದೈತೆ ಕಮಲಿ. ಕಮಲಿ, ಸಮಯ ಆಯ್ತೈತೆ, ನಾವು ಊರಿಗೆ ಹೊಳ್ತೀವಿ. ನಾನು ಹೇಳಿದ್ದೆಲ್ಲನೂ ಸರಿಯಾಗಿ ಗೆಪ್ತಿಗೆ ಮಾಡಿಕೋ.
ಕಮಲಿ ಅದ್ಯಾಕೆ ಇಲ್ಲೇ ನಿಂತ್ಕೊಂಡ್ಬಿಟ್ಟೆ? ಬಾ ಒಳಗೆ ಹೋಗುಮ್ಮ. ಎಂತ ವಿಚಿತ್ರ ಅಲ್ವಾ ನಿಂಗೆ? ಎಲ್ಲಿ ಶುರು ಮಾಡಿದ್ವೋ ಬದುಕು ಅಲ್ಗೆ ತಂದು ನಿಲ್ಲಿಸ್ತೈತೆ ನೋಡ್ದ? ಕಮಲಿ ಸುಮ್ಕೆ ಬಾರವಿ, ನಿಂಗೆ ಸ್ಯಾನೆ ಸುಸ್ತಾಗೈತೆ. ಹೊಸಿ ಹೊತ್ತು ರೆಸ್ಟ್ ತಕ್ಕಳಮ್ಮ. ನಿಂಗೆ ಭೂಮಿ ಮ್ಯಾಕಿರೋ ನೀರು ಆವಿಯಾಗಿ ಮತ್ತೆ ಮಳೆ ಆಗಂಗೆ ನನ್ನ ಬದುಕು ಕೂಡ ಮತ್ತೆ ಇಲ್ಲೇ ಬಂದು ನಿಂತೈತೆ ಅನ್ನಿಸ್ತಿಲ್ವಾ? ಶುರು ಮತ್ತೆ ಕೊನೆ ಇಲ್ದಿರ ಋತುದಂಗೆ ಈ ದಿವಸ ಆದ್ರೂ ನಿಂತಲ್ಲೇ ನಿಂತೀವಿ ಅನ್ನಿಸ್ತಿಲ್ವಾ ನಿಂಗೆ? ಕಮಲಿ ಯಾಕೆ ಬೇಸರ ಮಾಡ್ಕೋತೀಯ? ನೀನೇ ಹೇಳ್ತಿದ್ದೆ ತಾನೆ ಜೀವನದಾಗೆ ಹಿಗ್ಗು ತಗ್ಗು ಎರಡೂ ಇರ್ತೈತೆ ಅಂತ. ಹಂಗೆ ನೋಡು, ನಾವಿವಾಗ ವಾಪಸ್ ಬಂದಿರೋದು ಓದಕ್ಕೋಸ್ಕರ. ನೀನ್ ಇದನ್ನೆಲ್ಲ ಮನ್ಸ್ ಕಚ್ಕೊಂಡ್ರೆ ನಿನ್ ಕೈಲಿ ಹೆಂಗ ಆರಾಮಾಗಿ ಓದಕ್ಕಾಗತ್ತೆ ಹೇಳು? ಬೇಡ ಕಮಲಿ, ನಂಗೆ ಗೊತ್ತು ಅದನ್ನೆಲ್ಲ ಮರೆಯೋದು ಸ್ಯಾನೆ ಕಷ್ಟ ಅಂತ. ಆದ್ರೂ ಕೆಟ್ಟದನ್ನೆಲ್ಲ ಬಿಟ್ಬಿಡು. ಓದೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು. ಹೆಂಗ್ ಬಿಡ್ಲಿ ನಿಂಗೆ? ಹಳೆದನ್ನೆಲ್ಲ ಹೆಂಗ್ ಮರೀಲಿ ನಿಂಗೆ? ನಾವು ಮೊದಲು ಪಟ್ಟಣಕ್ಕೆ ಬಂದಾಗ ಹೆಂಗಪ್ಪ ಜೀವನ ಅಂತ ಭಯ ಪಟ್ಟಾಗ ರಿಷಿ ಸರು ನನಗೆ ಸಹಾಯ ಮಾಡಿದ್ರು. ಇಲ್ಲಿಗೆ ಅವರೇ ಕರ್ಕೊಂಡು ಬಂದ್ರು. ಈಗ ಇನ್ಯಾವತ್ತೂ ಅವ್ರನ್ನ ನೋಡಕ್ಕಿಲ್ವೇನೋ? ನೋಡಿದ್ರು ಮೊದ್ಲಿ ನಂಗೆ ಇರಕ್ಕಾಗಕ್ಕಿಲ್ವೇನೋ ಅಂತ ಅನ್ನಿಸ್ತೈತೆ. ಎಲ್ಲ ಬದಲಾಗೋಯ್ತು ನಿಂಗೆ, ಎಲ್ಲ ಬದಲಾಗೋಯ್ತು. ಬದಲಾಗಲ್ಲ ಕಮಲಿ ಅವರೇ. ನಾನು ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿ ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಈಗಲೂ ನನ್ನ ಮನಸ್ಸಿಗೆ ನೀವಿಲ್ಲೇ ಎಲ್ಲೋ ಇದ್ದೀರಾ ಅಂತ ಅನ್ನಿಸ್ತಿದೆ. ನಿಮ್ಮನ್ನ ಹುಡುಕೊಂಡು ಬಂದರೆ ನೀವು ಸಿಗ್ತೀರಾ ಅಂತ ಮನ್ಸು ಹೇಳ್ತಿದೆ. ಇಲ್ಲಿವರೆಗೂ ಮನ್ಸಿನ ಮಾತನ್ನ ಕೇಳ್ಕೊಂಡು ಬಂದವ್ ನಾನು. ಈಗಲೂ ಅದ್ರ ಮಾತನ್ನೇ ಕೇಳ್ತಿದ್ದೀನಿ ಕಮಲಿ ಅವರೇ. ನಿಮ್ಮನ್ನ ನೋಡಬೇಕು ಅನ್ನೋ ಕೋರಿಕೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾನೆ ಇದೆ. ನೀರಿಂದ ತೆಗೆದ ಮೀನಿನ ಥರ, ಗೂಡು ಕಳ್ಕೊಂಡಿರೋ ಹಕ್ಕಿ ಥರ ಒದ್ದಾಡ್ತಾ ಇದ್ದೀನಿ. ನಿಮ್ಮನ್ನ ನೋಡಲೇಬೇಕು ಕಮಲಿ ಅವರೇ. ನಿಮ್ಮನ್ನ ನೋಡದೆ ಇರೋದಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಕಮಲಿ ಅವರೇ. ಕಮಲಿ, ಇದನ್ನ ನಿಂಗೆ ಇನ್ನೊಂದು ಹುಟ್ಟು ಅಂತ ತಿಳ್ಕೊಳ್ಳವಿ. ಆಗಿದನ್ನೆಲ್ಲ ಮನ್ಸ್ ಕಚ್ಕೊಂಡು ಭಾರ ಅನುಭವಿಸ್ಬೇಡ. ಎಲ್ಲಿ ಸರೋಜಕ್ಕ ಇದೆಲ್ಲ ಆದ್ಮೇಲೆ ನಿನ್ನ ಊರಿಗೆ ಕರ್ಕೊಂಡು ಹೋಗ್ಬಿಡ್ತಾಳೋ ಅಂತ ಅನ್ಕೊಂಡಿದ್ದೆ. ಆದ್ರೆ ಆ ಮಲೆ ಮಾರವ್ವನೇ ಅವಳ ಮನ್ಸನ್ನ ಬದಲಾಯಿಸವಳೆ. ಹಳ್ಳಿಲಿದ್ದಾಗ ವಿದ್ಯಾಭ್ಯಾಸ ಅಂದ್ರೆ ಗುರ್ರ ಅಂತಿದ್ ಸರೋಜಕ್ಕ. ಇವತ್ ನೀನ್ ಇಲ್ಲೇ ಇದ್ದು ಏನಾನ ಜಯಿಸ್ಬೇಕು ಅಂತ ಹೇಳವಳೆ ಅಂದ್ರೆ ಅವಳಿಗೋಸ್ಕರ ನೀನ್ ಮೊದ್ಲಂಗ ಆಗ್ಲೇಬೇಕು ಕಮ್ಲಿ. ನಿಂಗೇನವ್ವ, ನಿಂಗೆ ಏನೇ ಸಹಾಯ ಬೇಕಾದ್ರೂ ಮಾಡಕ್ ನಾನಿವ್ನಿ. ನೋಡ್ ಕಮ್ಲಿ, ನಿನ್ ಕನಸುಗಳಿಗೆ ಆಸೆಗಳಿಗೆ ನಿಮ್ಮವ್ವ ಮತ್ತೆ ನೀರೆರ್ದವಳೆ. ಅದು ವ್ಯರ್ಥ ಆಗ್ಬಾರ್ದು. ಕಷ್ಟಗಳು ಬರ್ತವೆ, ಬಂದಂಗೆ ಹೋಯ್ತಾವ್ ಕೂಡ. ಎಲ್ರಿಗೂ ಧೈರ್ಯ ಹೇಳೋಳು ನೀನ್ ಕಮ್ಲಿ. ನೀನೇ ಹಿಂಗ್ ಬ್ಯಾಸರ ಮಾಡ್ಕೊಂಡು ಕುಂತ್ರೆ ಹೆಂಗೆ ಹೇಳು? ಹೌದು ನಿಂಗೆ, ನೀ ಹೇಳೋದು ದಿಟ್ಟನೆ. ಇದನ್ನೆಲ್ಲ ಜೀವನದಾಗೋ ಅನುಭವ ಅನ್ಕೊಂಡು ಮುಂದೆ ಹೋಗ್ಬೇಕು ಅಟ್ಟಯ್ಯ. ಕಮ್ಲಿ, ಎಲ್ಲಿ ನಿನ್ ಕನ್ಸುಗಳೆಲ್ಲ ಕನ್ಸಾಗೆ ಉಳ್ದ್ಬಿಡ್ತೈತೋ ಅಂತ ದಿಗ್ಲಾಗಿತ್ತು. ಆದ್ರೆ ಈಗ ಸಮಾಧಾನ ಆಯ್ತೈತೆ. ನೀನ್ ಅನ್ಕೊಂಡಿದ್ ಎಲ್ಲ ದಿಟ್ವಾಗತ್ತೆ ಕಮ್ಲಿ. ಆ ಮಲೆ ಮಾರವ್ವ ನಿನ್ ಕೈ ಬಿಡಕ್ಕಿಲ್ಲ. ಎಲ್ರೂ ನಿಂಗ್ ಮೋಸ ಮಾಡಿದ್ರು ನೀನ್ ಯಾರಿಗೂ ಕೆಟ್ಟದ್ ಬಯಸ್ಲಿಲ್ಲ. ಅದಕ್ಕೆ ನಿನಗೆಲ್ಲ ಒಳ್ಳೇದೇ ಆಯ್ತೈತೆ. ಯಾರ ಬಗ್ಗೆ ಮಾತಾಡ್ತಿದ್ಯಾ ನಿಂಗೆ? ಇನ್ಯಾರ ಬಗ್ಗೆ ಕಮ್ಲಿ? ಅನ್ಪೂರ್ಣಜ್ಜಿ ಬಗ್ಗೆ. ಅವರೇ ತಾನೆ ನಿನ್ನ ನಂಬಿಸಿ ಮೋಸ ಮಾಡಿದ್ದು. ಸಂದಾಗ್ ನೋಡ್ಕೊಳಂಗ್ ನೋಡ್ಕೊಂಡು ಕಡೆಗಳಿಗೆ ಹಾಗೆ ಕತ್ ಕುಯ್ದ್ಬಿಟ್ರಲ್ಲ. ಇಲ್ಲ ನಿಂಗೆ, ಹಂಗ್ ಮಾತಾಡ್ಬೇಡ. ಅಜ್ಜಿದ್ ಏನು ತೆಪ್ಪಿಲ್ಲ.
ಅಂಗೈ ಉಣ್ಣು ಕನ್ನಡಿ ಬೇಕಾ ಕಮ್ಲಿ? ಏನು ಅರಿದೇ ಇರೋ ಕೂಸನ್ ಕೇಳಿದ್ರು ಅದು ಹೇಳ್ತದೆ ಅನ್ಪೂರ್ಣ ಅಜ್ಜಿದೆಯ ಎಲ್ಲ ತೆಪ್ಪುನು ಅಂತ. ಇಟ್ಟೆಲ್ಲ ಆದ್ಮ್ಯಾಕು ಇನ್ನು ನಿಂಗೆ ಅವ್ರ ಮ್ಯಾಕ ಅದ್ ಯಾಕೆ ಇಟ್ಟೊಂದು ಗೌರವನೋ ನನಗೆ ಅರ್ಥ ಆಯ್ತಾ ಇಲ್ಲ. ಯಾಕೆ ಕಮ್ಲಿ, ಯಾಕೆ ಇನ್ನೂ ಅವ್ರನ್ನ ವಹಿಸ್ಕೊಂಡು ಮಾತಾಡ್ತಾ ಇದ್ಯಾ? ಯಾಕೆ ಕಮ್ಲಿ ನಿಂಗೆ ಇನ್ನೂ ಅವ್ರ ಮ್ಯಾಗ ಆಟೋನ್ ಗೌರವ? ನೀನು ನನ್ನ ಮ್ಯಾಕಿರೋ ಕಾಳಜಿಯಿಂದ ಹಿಂಗೆಲ್ಲ ಮಾತಾಡ್ತಿದ್ಯಾ ಅಂತ ನಂಗೆ ಗೊತ್ತು ನಿಂಗೆ. ಆದ್ರೆ ಅನ್ಪೂರ್ಣ ಅಜ್ಜಿಗೆ ಏನ್ ಕಷ್ಟ ಇತ್ತು ಅಂತ ಯೋಚನೆ ಮಾಡಿದ್ಯಾ? ಸತ್ಯ ಯಾವತ್ತಿದ್ರು ಮುಸುಕ್ ತುಂಬಿರೋ ಕನ್ನಡಿ ಇದ್ದಂಗೆ. ಮುಸುಕ್ ಸರದ ಮ್ಯಾಕೆನೆ ಸ್ಪಷ್ಟ ಚಿತ್ರ ಕಾಣಿಸೋದು. ಅಜ್ಜಿ ಹಂಗ್ ನಡ್ಕೊಂಡವ್ರೆ ಅಂದ್ರೆ ಅದರಿಂದ ಏನೋ ಕಾರಣ ಐತೆ. ಆ ಕಾರಣ ಏನು ಅನ್ನೋದೇ ನನ್ನ ಚಿಂತೆ. ಆದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಅವ್ವಂಗ್ ಕೊಟ್ಟಿರೋ ಮಾತನ್ನ ಉಳಿಸ್ಕೊಬೇಕು. ಸೆಂದಾಗೋದಿ ನನ್ನ ಕಾಲ್ ಮ್ಯಾಕೆ ನಾನು ನಿಂತ್ಕೊಬೇಕು. ನನ್ನ ಮ್ಯಾಕೆ ಬೆಟ್ಟದಷ್ಟು ಪಿರುತಿ ಮಡ್ಗಿರೋ ಅವ್ವ ಅಜ್ಜಯ್ಯ ಹೆಮ್ಮೆ ಪಡೋ ಹಂಗೆ ನಾನು ಸಾಧಿಸಿ ತೋರಿಸ್ಬೇಕು ನಿಂಗೆ. ಸಬಾಸ್ ಕಮ್ಲಿ, ಈ ದಿವಸ ನೀನ್ ಹೆಂಗೆ ಗಟ್ಟಿಯಾಗಿ ಎದ್ ನಿಂತ್ಕೊಂಡಿದ್ದೋ ಇನ್ಮ್ಯಾಕೆ ಏನೇ ಕಷ್ಟ ಬರಲಿ, ಅದ್ ಎಂಥದೇ ತೊಂದರೆ ಇರಲಿ, ಯಾವುದಕ್ಕೂ ತಲೆ ಕೆಡ್ಸ್ಕೋಬಾರ್ದು. ಧೈರ್ಯವಾಗಿ ಎದುರಿಸಿ ನಿಲ್ಬೇಕು. ಇನ್ಮ್ಯಾಕೆ ಇಲ್ಲಿ ಒಡೆದು ಉರುಳ್ಸೋದು ಸ್ಯಾನೇನೆ ಐತೆ. ಎಲ್ಲರೂ ನನ್ನ ವಿರುದ್ಧ ನಿಂತರು ನೀವು ಜೊತೆಗಿರ್ತೀರ ಅಂತ ನಂಬಿದ್ದೆ. ಆದರೆ ನೀವೇ ನನ್ನಿಂದ ದೂರ ಹೋಗ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಿಮಗೆ ನನ್ನ ಪ್ರೀತಿ ಅರ್ಥ ಆಗ್ತಿಲ್ವಾ? ಅಥವಾ ಅರ್ಥ ಆಗಿನೂ ದೂರ ಹೋಗ್ತಿದ್ದೀರಾ? ನಾನು ನೀವು ಒಂದಾಗೆ ಆಗ್ತೀವಿ ಅಂತ ನಂಬಿದ್ದೆ. ಆದರೆ ಈಗ ಹಾಗಾಗೋದು ಸಾಧ್ಯನೇ ಇಲ್ಲ ಅಂತ ಅನ್ನಿಸ್ತಿದೆ. ಏನು ಮಾಡಲಿ ಕಮಲಿ ಅವರೇ, ನೀವಿಲ್ಲದೆ ನಾನು ಹೇಗಿರಲಿ? ಹಲೋ 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 ಅಣ್ಣ, ಎಲ್ಲಿದ್ಯಾ ನೀನು? ಹೇಳಿ ರಚನಾ. ಅಣ್ಣ ಎಲ್ಲೇ ಇದ್ರು ಪ್ಲೀಸ್ ಬೇಗ ವಾಪಸ್ ಬಂದ್ಬಿಡೋ, ಇಲ್ಲಾಂದ್ರೆ ಮನೇಲಿ ಮತ್ತೆ ಸುಮ್ಮನೆ ಸೀನ್ ಕ್ರಿಯೇಟ್ ಆಗುತ್ತೆ. ಅಮ್ಮ ಇಷ್ಟೋ ತನಕ ನಿನ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ರು. ಸುಮ್ಮನೆ ರಗ್ಲೆ ಕಣೋ ಅಣ್ಣ, ಪ್ಲೀಸ್ ಬೇಗ ವಾಪಸ್ ಬಂದ್ಬಿಡೋ. ಎಲ್ಲಿದ್ಯಾ? ಕಾರಲ್ಲಿ ಹೋಗ್ತಾ ಇದ್ಯಾ? ಎಲ್ಲಿ ಹೋಗ್ತಿದ್ದೀನೋ ಗೊತ್ತಿಲ್ಲ. ಅಣ್ಣ ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ಪ್ಲೀಸ್ ಬೇಗ ವಾಪಸ್ ಮನೆಗೆ ಬಂದ್ಬಿಡೋ ನೀನು. ಕಮಲಿ ಅವರು ಹೊರಟೋದ್ರು ರಚನಾ. ಏನು ಹೊರಟೋದ್ರು ಅಂದ್ರೆ? ಶೀಸ್ ಗಾನ್ ರಚನಾ. ಕಮಲಿ ಅವ್ರನ್ನ ಅವ್ರ ತಾಯಿ ಕರ್ಕೊಂಡು ಹೊರಟೋದ್ರು. ರಚನಾ, ಯು ನೋ ವಾಟ್, ಕಮಲಿ ಅವರು ನನ್ಗೆ ಹತ್ರದಲ್ಲೇ ಇದ್ದಾರೆ ಅನ್ನಿಸ್ತಿದೆ. ಎಲ್ಲ ಕಡೆ ಹುಡುಕ್ತಾ ದಾರಿ ಎಲ್ಲಿ ಕರ್ಕೊಂಡು ಹೋಗುತ್ತೋ ಅಲ್ಲಿಗೆ ಹೋಗ್ಬೇಕು ಅನ್ನಿಸ್ತಿದೆ ರಚನಾ. ಅಣ್ಣ ಪ್ಲೀಸ್ ನೀನು ಹೀಗೆಲ್ಲ ಮಾತಾಡಬೇಡ, ನನಗೆ ತುಂಬಾನೇ ಭಯ ಆಗುತ್ತೆ. ಅಣ್ಣ ಪ್ಲೀಸ್ ಬೇಗ ಮನೆಗೆ ಬಂದ್ಬಿಡು ಪ್ಲೀಸ್. ನಾನೀಗ ವಾಪಸ್ ಬಂದ್ರು ನಾನಾಗಿರಲ್ಲ ರಚನಾ. ಐ ನೀಡ್ ಟೈಮ್. ಸ್ವಲ್ಪ ಹೊತ್ತು ಒಬ್ಬನೇ ಇರಬೇಕು ಅನ್ನಿಸ್ತಿದೆ. ಸೊ ಪ್ಲೀಸ್. ಓಕೆ, ಆದರೆ ಬೇಗ ವಾಪಸ್ ಬರ್ತೀನಿ ಅಂತ ನಂಗೆ ಮಾತು ಕೊಡು. ಯಾ ರಚನಾ, ಐ ವಿಲ್ ಕಮ್ ಬ್ಯಾಕ್ ಸೂನ್. ಸರಿ ಅಣ್ಣ, ಹುಷಾರು.